ಇಂಡಿಯನ್ ಬ್ಯಾಂಕ್ ಕಡೆಯಿಂದ ನಿಮಗೆ ಸ್ಪೆಷಲಿಸ್ಟ್ ಆಫೀಸರ್ ಈ ಒಂದು ಪೋಸ್ಟ್ಗೆ 350 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಏನೇನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲೇದಾಗಿ ನಿಮಗೆ ಆಲ್ ಇಂಡಿಯಾದಲ್ಲಿ ಒಂದು ಜಾಬ್ ಅವೈಲೇಬಲ್ ಇದೆ. ಸ್ಪೆಷಲಿಸ್ಟ್ ಆಫೀಸರ್ ಮ್ಯಾನೇಜರ್ ಪೋಸ್ಟ್ಗೆ ಈ ಒಂದು ಅಪ್ಲಿಕೇಶನ್ ಕರೆದಿದ್ದಾರೆ. ಆ್ಯಂಡ್ ಇನ್ನೂ ಬೇರೆ ಪೋಸ್ಟ್ಗಳಿದ್ದಾವೆ, ನೋಟಿಫಿಕೇಶನ್ ಹಾಕಿರ್ತೀನಿ, ಅದನ್ನ ಓದ್ಕೊಳ್ಳಿ. ಸ್ಯಾಲ್ರಿ ನಿಮಗೆ 85,000ದಿಂದ 1,00,000 ತನಕ ಸ್ಯಾಲ್ರಿ ಸಿಗುತ್ತೆ. ಇನ್ನು ಇದಕ್ಕೆ ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತ ನೋಡೋದಾದರೆ BE, BTech, ಮಾಸ್ಟರ್ ಡಿಗ್ರಿ, MSc ಮತ್ತು MCA ಅಥವಾ MBA. ಸೊ ಇಲ್ಲಿ ಈ ಲಿಸ್ಟಲ್ಲಿ ಇರೋವಂಥ ಇದರಲ್ಲಿ ಯಾವುದಾಗಿದ್ರೂ ನೀವು ಅಪ್ಲೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದರೆ ಏಜ್ ಲಿಮಿಟ್ ನಿಮಗೆ 23ರಿಂದ 45 ವರ್ಷದ ತನಕ ಏಜ್ ಲಿಮಿಟ್ ಇದೆ. ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. OBC ಕ್ಯಾಂಡಿಡೇಟ್ಸ್ಗೆ 3 ವರ್ಷದ ತನಕ ಇದೆ. SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷದ ತನಕ, PWBD ಕ್ಯಾಂಡಿಡೇಟ್ಸ್ಗೆ 10 ವರ್ಷದ ತನಕ ಇದೆ. ಅಪ್ಲಿಕೇಶನ್ ಫೀಸ್ ನಿಮಗೆ SC/ST PWBD ಕ್ಯಾಂಡಿಡೇಟ್ಸ್ಗೆ 125 ರೂಪಾಯಿ ಇದೆ. ಆಲ್ ಅದರ್ ಕ್ಯಾಂಡಿಡೇಟ್ಸ್ಗೆ 1000 ರೂಪಾಯಿ ಇದೆ. ಆನ್ಲೈನಲ್ಲಿ ಪೇ ಮಾಡೋದಿರುತ್ತೆ. ಸೆಲೆಕ್ಷನ್ ಪ್ರೋಸೆಸ್ಸು ರಿಟರ್ನ್ ಆನ್ಲೈನ್ ಟೆಸ್ಟ್ ಇರುತ್ತೆ, ಒಂದು ಇಂಟರ್ವ್ಯೂ ಇರುತ್ತೆ. ಇನ್ನು ಇದನ್ನು ಯಾವ ಥರ ಅಪ್ಲೈ ಮಾಡೋದಂತ ನೋಡೋದಾದರೆ ನೋಟಿಫಿಕೇಷನ್ನ ಲಿಂಕನ್ನು ಕೊಟ್ಟಿರ್ತೀನಿ ಮತ್ತು ಅಪ್ಲೈ ಮಾಡೋವಂಥ ಲಿಂಕ್ ಕೂಡ ಕೊಟ್ಟಿರ್ತೀನಿ. ನೀವು ಡೈರೆಕ್ಟಾಗಿ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ ಅಪ್ಲೈ ಮಾಡ್ಬೋದು. ಇನ್ನು ಯಾವಾಗಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಅಂದರೆ 8/4/2026 ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಏಪ್ರಿಲ್ 28, 2026ಕ್ಕೆ ಅಪ್ಲಿಕೇಶನ್ ಕ್ಲೋಸ್ ಆಗುತ್ತೆ. ಆ್ಯಂಡ್ ನಿಮಗೆ ಆನ್ಲೈನಲ್ಲಿ ಅಮೌಂಟ್ ಪೇ ಮಾಡೋದಕ್ಕಿರೋ ಟೈಮು 28/4/2026. ಲಾಸ್ಟ್ ಡೇಟ್ ಏನಾದರೂ ಕರೆಕ್ಷನ್ ಮಾಡೋದಕ್ಕೆ ನಿಮಗೆ ಮಿಸ್ಟೇಕ್ ಮಾಡಿದರೆ 13/5/2026 ತನಕ ನಿಮಗೆ ಟೈಮ್ ಇದೆ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೇಕು ಅನ್ಕೋತಾ ಇದ್ರೆ ಮಾಡ್ಬೋದು. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.